ಬಗೆಹರಿಸೋದು ನಾವು ಆಲ್ರೆಡಿ ಹೇಳಿದ್ದೀವಿ. ಬಡ್ಜೆಟ್ನ ಕೂಡ ಮಂಡನೆ ಆಗಿದೆ, ಬಡ್ಜೆಟ್ನ ಕೂಡ ಘೋಷಣೆ ಮಾಡಿದ್ದೀವಿ. ವಿ ಆರ್ ಓನ್ಲಿ ವೇಟಿಂಗ್ ಫಾರ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್. ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೀವಿ, ಚುನಾವಣೆಗೆ ಮುಂಚೆ ಹೇಳಿದ್ವಿ, ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದೀವಿ, ಆಮೇಲೆ ಬಡ್ಜೆಟ್ನಲ್ಲಿ ಕೂಡ ಹೇಳಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆಮೇಲೆ ಇದು ಪೊಲಿಟಿಕಲ್ ಇಶ್ಯೂ ಕೂಡ ಆಗಿತ್ತು. ಯಾವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಾರೆ ಅವತ್ತೇ ಟೆಂಡರ್ ಕರಿತೀವಿ ಅಂತ ಕ್ಲಿಯರ್ ಆಗಿದೆ. ಸೊ ದ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಹ್ಯಾಸ್ ಟು ಕಮ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಈಗ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾನು ತಮ್ಮ ಮುಖಾಂತರ ಕೇಂದ್ರದ ಈಗೇನವ್ರ ಸರ್ಕಾರ ಇದೆ, ಮಾನ್ಯ ಪ್ರಧಾನಮಂತ್ರಿ ಮೋದಿ ಸಾಹೇಬರಿಗೆ ಕೂಡ ಮನವಿ ಮಾಡ್ಕೊಳ್ತೀವಿ. ನಮಗೆ ಆದಷ್ಟು ಬೇಗನೆ ನೀವು ನಮಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿ. ನೀವು ಮೊನ್ನೆ ತಾನೇ ಗೋವಾಗೆ ಕೊಟ್ಟಿದ್ದೀರಿ, ನಾವು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಯಾವತ್ತೂ ಕರ್ನಾಟಕ ಕಳೆದ 10 ವರ್ಷದಿಂದ ತಾವು ಮಲ್ತಾಯ ಧೋರಣೆ ಮಾಡ್ಕೊಂತ ಬಂದಿದ್ದೀರಿ. ನೀವು ಕೇಂದ್ರದಲ್ಲಿ ಸರ್ಕಾರ ನಿಮ್ಮದೇ ಇತ್ತು, ಗೋವಾ ಸರ್ಕಾರ ನಿಮ್ಮದೇ ಇತ್ತು, ಮಹಾರಾಷ್ಟ್ರ ಸರ್ಕಾರ ನಿಮ್ಮದೇ ಇತ್ತು. ಯಾವತ್ತೂ ಕರ್ನಾಟಕಕ್ಕೆ ಕಳೆದ 10 ವರ್ಷದಿಂದ ಬಿಜೆಪಿಯಿಂದ ಯಾವ ರೀತಿ ಅನಾನುಕೂಲ ಆಗಿದೆ ಹೊರತು ಅನುಕೂಲ ಆಗಿಲ್ಲ. ಇದ್ರ ಬಗ್ಗೆ ಬೇಕಾದ್ರೆ ಬಹಿರಂಗವಾಗಿ ಚರ್ಚೆ ಮಾಡಂಗಿದ್ರೆ ನಾವು ಮಾಡೋಣ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತೆಲ್ಲ ರೈತರ ಮುಖಂಡರು ಇಲ್ಲಿ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಎಲ್ಲ ಪ್ರಮುಖರು ಬಂದಿದ್ದಾರೆ. ಅವ್ರ ಮುಖಾಂತರ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.